ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ದಿನಚರಿ ಸೆಗ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸ್ನಾನದ ಮಹತ್ವ ಅಥವಾ ಸ್ನಾನ ಯಾರೆಲ್ಲ ಮಾಡಬಾರ್ದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇವತ್ತು ಈ ಸಂಚಿಕೆಯಲ್ಲಿ ಟೈಮಿಗೆ ಅಥವಾ ಹಸಿವಾದಾಗ, ಟೈಮಿಗೆ ಅಂತ ಹೇಳೋಕ್ಕಿಂತ ಹಸಿವಾದಾಗ ನಾವು ಭೋಜನವನ್ನು ಮಾಡದೇ ಇದ್ದರೆ, ಬಾಯಾರಿಕೆ ಆದಾಗ ನೀರನ್ನು ಕುಡಿದೇ ಇದ್ದರೆ, ನಿದ್ರೆ ಬಂದಾಗ ನಿದ್ರೆ ಮಾಡದೇ ಇದ್ದರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂತ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ, ಹಸಿವಾದಾಗ ನಾವೇನಾದರೂ ಆಹಾರವನ್ನು ಸೇವನೆ ಮಾಡದೇ ಇದ್ದರೆ, ಪದೇ ಪದೇ ಇದೇ ರೀತಿ ಮಾಡ್ತಾಯಿದ್ರೆ, ಇಲ್ಲ ಸರ್ ನಾನು ತುಂಬ ಬ್ಯುಸಿ ಸರ್, ನಾನು ಆ ಕಂಪ್ನಿಯಲ್ಲಿ CEO ಸರ್, ನನ್ನ ಮೀಟಿಂಗ್ ಇತ್ತು ಅಂದರೆ ನಾನು 4 ಅವರ್ ಕೂತ್ಕೊಂಡ್ಬಿಡ್ತೇನೆ ಸರ್ ಮೀಟಿಂಗಿಗೆ, ಊಟನೇ ಮಾಡಲ್ಲ ಸರ್, ಹಸಿವಾಯಿತು ಎಲ್ಲ ಮರ್ತ್ಬಿಟ್ಟಿದ್ದೇನೆ ಸರ್ ಅಂತ ಹೇಳೋರು ಗಮನ ಇಟ್ಬಿಟ್ಟು ಕೇಳಿ. ದಿನಚರ್ಯ ಸೆಗ್ಮೆಂಟ್ನಲ್ಲಿ ನಾನು ಮತ್ತೊಂದು ಸರಿ ವಾರ್ನ್ ಮಾಡ್ತಾಯಿದ್ದೇನೆ. ನಿಮಗೆ ಹಸಿವು ಆಗಿದೆ ಅಂತ ಹೇಳಿದರೆ ನೀವು ಊಟ ಮಾಡಲೇಬೇಕು. ಆ ಹಸಿವನ್ನು ನೀವು ತಣಿಸಲೇಬೇಕು. ಹಸಿವೇ ಆಗಿಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ಇಲ್ಲ ಸರ್ ನೀವೇ ಹೇಳಿದ್ರಿ ಹಸಿವಾಗಿಲ್ಲ ಅಂದರೆ ತಿನ್ನಬಾರ್ದು, ಓಕೆ ಪರವಾಗಿಲ್ಲ, ಹಸಿವಾಗೋವರೆಗೂ ವೆಯ್ಟ್ ಮಾಡಿ. ಆದರೆ ಹಸಿವಾಗಿದೆ, ಟೈಮ್ ಆಗಿದೆ ಅಂಥ ಸಂದರ್ಭದಲ್ಲಿ ನಾವು ಆಹಾರವನ್ನು ಸ್ವೀಕರಿಸದೇ ಇದ್ದರೆ, ಆವಾಗ ಆ ಹಸಿವು ಅಥವಾ ಜಠರಾಗ್ನಿ ಏನಿರುತ್ತೆ ಅದು ನಮ್ಮ ದೇಹದಲ್ಲಿರುವಂಥ ದೋಷಗಳನ್ನು ಪಚನೆ ಮಾಡುತ್ತೆ. ಒಳ್ಳೆಯದಲ್ಲ ಸರ್, ದೋಷಗಳೆಲ್ಲ ಹೋಗ್ಬಿಟ್ರೆ ಒಳ್ಳೆಯದು. ಸರಿ, ಅದಾದಮೇಲೆ ನಮ್ಮ ಧಾತುಗಳ ಕ್ಷಯ ಶುರುವಾಗುತ್ತೆ. ಧಾತುಗಳ ಕ್ಷಯ ಆಗ್ತಾ 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 ಜೀವಕ್ಕೆ ಹಾನಿಯಾಗುತ್ತೆ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಸೊ ಯಾರೆಲ್ಲ ಹಸಿವಾದಾಗ ಭೋಜನವನ್ನು ಸ್ವೀಕರಿಸಲ್ಲ ಅವರಲ್ಲಿ ಜನರಲ್ ವೀಕ್ನೆಸ್ ಶುರುವಾಗುತ್ತೆ. ಅವರಲ್ಲಿ ಈ ಜನರಲ್ ವೀಕ್ನೆಸ್ ಜೊತೆ ಕಂಪ್ಲೀಟಾಗಿ ಬಾಡಿ ಜಾಯಿಂಟ್ ಪೇನ್ಗಳೆಲ್ಲ ಶುರುವಾಗುತ್ತೆ. ಸೊ ಕಂಪ್ಲೀಟಾಗಿ ಈ ರೀತಿ ಆಗೋಕ್ಕಿಂತ ನಾವು ಟೈಮಿಗೆ ಅಥವಾ ಹಸಿವಾದಾಗ ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯದು. ಅದೇ ರೀತಿ ಬಾಯಾರಿಕೆ ಆದಾಗ ನಾವು ನೀರನ್ನು ಸೇವನೆ ಮಾಡದೇ ಇದ್ದರೆ ನಮ್ಮ ಬಾಯಿಗೆ ಮತ್ತು ಕಂಠಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ. ತುಂಬ ಡ್ರೈನೆಸ್ ಆಗುತ್ತೆ ಮತ್ತು ರಕ್ತ ಏನಿದೆ ಆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗ್ಬೋದು. ಹೈಪರ್ ಟೆನ್ಷನ್ ಬರುವಂಥ ಸಾಧ್ಯತೆಗಳಿದೆ. ನೋಡಿ ಇಲ್ಲಿಂದ ಇಲ್ಲಿಗೆ ರಿಲೇಷನ್ ಇದೆ ಅಂತ. ಬಾಯಾರಿಕೆ ಆದಾಗ ನೀರನ್ನು ಸೇವನೆ ಮಾಡದೇ ಇದ್ದರೆ, ಸರ್ ನೀವೇ ಹೇಳಿದ್ರಿ ಸರ್ ತುಂಬ ನೀರನ್ನು ಸೇವನೆ ಮಾಡಬಾರ್ದು ಅಂತ, ನಾನು ಮಾಡ್ತಾನೇ ಇಲ್ಲ ಸರ್. ಹಾಗಲ್ಲ, ನಿಮ್ಮ ಬಾಯಾರಿಕೆ ಆಗಿದೆ ಅಂದರೆ ನೀರನ್ನು ಸೇವನೆ ಮಾಡಲೇಬೇಕು, ಕಂಪಲ್ಸರಿ. ಸೊ ಇದಕ್ಕೆ ನ್ಯಾಚುರಲ್ ಅರ್ಜ್ ಅಂತ ಹೇಳ್ತೇವೆ. ಇದನ್ನು ನಾವು ಕಂಪ್ಲೀಟಾಗಿ ಸರಿಯಾಗಿ ಮಾಡಲೇಬೇಕು. ಸೊ ಆವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುವಂಥದ್ದು ಜಾಸ್ತಿ. ನೋಡಿ, ಬಾಯಾರಿಕೆನ ಯಾರು ಕಂಟ್ರೋಲ್ ಮಾಡ್ತಾರೆ, ಪರವಾಗಿಲ್ಲ ಇದೊಂದು ಸ್ವಲ್ಪ ಕೆಲಸ ಇದೆ, ಇದೊಂದು ಸ್ವಲ್ಪ ಮೀಟಿಂಗ್ ಇದೆ, ಇದೊಂದು ಸ್ವಲ್ಪ ಕಾಲ್ ಇದೆ, ನಾನು ಮುಗಿಸ್ಕೊಂಡ್ಬಿಡ್ತೇನೆ, ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು 1 ಅವರ್, ಆಮೇಲೆ ಹೋಗ್ಬಿಟ್ಟು ನೀರು ತೊಗೊಳ್ತೇನೆ, ಆಮೇಲೆ ಹೋಗ್ಬಿಟ್ಟು ನೀರು ಕುಡಿತೇನೆ ಅಂತ ಹೇಳೋರು, ನೀವು ನಿಮ್ಮ ಹೃದಯವನ್ನು ಅಲ್ಲಿ ಟಾರ್ಚರ್ ಮಾಡ್ತಾ ಇರ್ತೀರಾ, ಒಳ್ಳೆಯದಲ್ಲ. ಸೊ ಅದೇ ರೀತಿ ನಿದ್ರೆ, ಇದು ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್. ಬಾಯಾರಿಕೆ ಒಂದು ಲೆವೆಲಿಗೆ ಓಕೆ, ಆಹಾರವನ್ನು ಎಲ್ಲೋ ಹೇಗೋ ತಿನ್ಬಿಡ್ತಾರೆ, ಓಕೆ, ರೂಲ್ಸ್ ಫಾಲೋ ಮಾಡಿರಲ್ಲ ಅಂದರೂ ಕೂಡ ತಿಂತಾರೆ, ಪರವಾಗಿಲ್ಲ. ನಿದ್ರೆ ಯಾರಿಗೆಲ್ಲ ಬಂದಿರುತ್ತೆ ಅದನ್ನು ಕಂಟ್ರೋಲ್ ಮಾಡಿಬಿಟ್ಟು, ಇಲ್ಲ ಸರ್ ನಾನು ನಿದ್ರೆ ಇವಾಗ ಕಂಟ್ರೋಲ್ ಮಾಡಲೇಬೇಕು, ನನಗೆ ಈ ಪ್ರಾಜೆಕ್ಟ್ ವರ್ಕ್ ಇದೆ ಸರ್, 15 ದಿವಸ ಆಯ್ತು ಸರ್ ನಾನು ನಿದ್ರೆನೇ ಮಾಡಿಲ್ಲ, ನಿದ್ರೆ ಬಂದರೂ ಕೂಡ ಕಂಟ್ರೋಲ್ ಮಾಡ್ತೇನೆ, ಎಲ್ಲೋ ಹೋಗ್ಬಿಟ್ಟು ಒಂದು ಕಾಫಿ ಕುಡಿತೇನೆ, ಒಂದು ಟೀ ಕುಡಿತೇನೆ, ನಿದ್ರೆ ಹೋಗೋಂಗೆ ನೋಡ್ಕೊಳ್ತೇನೆ, ಬಾರದೇ ಇರೋಂಗೆ ನೋಡ್ಕೊಳ್ತೇನೆ ಅಂತ ಹೇಳೋರು, ಇದೇ ರೀತಿ ನೀವು ಪದೇ ಪದೇ ಮಾಡ್ತಾಯಿದ್ರೆ ನಿಮಗೆ ಟೈಮಿಗೆ ನಿದ್ರೆನೇ ಬರಲ್ಲ. ನಮ್ಮ ಬಾಡಿ ಅಂತ ಹೇಳೋದು ಒಂದು ಕ್ಲಾಕ್ ಇದ್ದಂಗೆ, ಅದು ನೀವು ಅದನ್ನು ಹೇಗೆ ಸೆಟ್ ಮಾಡ್ತೀರ ಅದೇ ರೀತಿ ಓಡ್ತಾ ಇರ್ತೇವೆ. ನೀವು ಪದೇ ಪದೇ ನಿದ್ರೆನ ನೀವು ಕಂಟ್ರೋಲ್ ಮಾಡ್ತಾ ಇದ್ದರೆ, ನಿದ್ರೆ ನೀವು ಮಾಡ್ತಾ ಇರಲಿಲ್ಲ ಅಂದರೆ ನಮ್ಮ ದೇಹಕ್ಕೆ, ನಮ್ಮ ಬ್ರೈನಿಗೆ ಏನು ಮೆಸೇಜ್ ಹೋಗುತ್ತೆ ಅಂತ ಹೇಳಿದರೆ, ಓ ಈ ಮನುಷ್ಯನಿಗೆ ನಿದ್ರೆ ಅವಶ್ಯಕತೆ ಇಲ್ಲ, ಇವ್ರಿಗೆ ನಿದ್ರೆ ಬರ್ಸೋದೇ ಬೇಡ ಅಂತ ಹೇಳಿಬಿಟ್ಟು ನಿದ್ರೆನೇ ಬರ್ಸಲ್ಲ. ಆಮೇಲೆ 1 ತಿಂಗಳು 2 ತಿಂಗಳಾಗಿ ಪ್ರಾಜೆಕ್ಟ್ ಎಲ್ಲ ಮುಗಿದೋದ್ಮೇಲೆ ನಿದ್ರೆ ಮಾಡಬೇಕು ಅಂತ ಹೇಳೋರು ಕೂಡ ಸರ್ ನಿದ್ರೆನೇ ಬರ್ತಿಲ್ಲ ಅಂತ ಬರ್ತಾ ಇರ್ತಾರೆ ತುಂಬ ಜನ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ, ಕರೆಕ್ಟಾಗಿ ನಿದ್ರೆ ಬಂದಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಬಾರ್ದು, ಅವಾಗ ನಿದ್ರೆ ಮಾಡಬೇಕು. ಇದು ಹೇಳಿದ ತಕ್ಷಣ ತುಂಬ ಜನ ಮಧ್ಯಾಹ್ನ 11:30 12 ಗಂಟೆಗೆ ಸರ್ ನಿದ್ರೆ ಬಂತು ಸರ್ ನೀವು ಹೇಳಿದ್ರಿ ಅಂತ ಅಂದ್ಕೊಂಡ್ಬಿಟ್ಟು ರಾತ್ರಿ 8 ಗಂಟೆವರೆಗೂ ನಿದ್ರೆ ಮಾಡಿಬಿಡ್ತಾರೆ. ನಾನು ಹೇಳ್ತಿರೋದು ರಾತ್ರಿ ನಿದ್ರೆಗೆ ಮಾತ್ರ. ದಿನ ಏನು ಇರುತ್ತೆ ಅಥವಾ ಡೇ ಸ್ಲೀಪ್ ಏನಿರುತ್ತೆ ಇದಕ್ಕೆ ಈ ಕನ್ಸೆಪ್ಟ್ ಅಪ್ಲಿಕೇಬಲ್ ಆಗಲ್ಲ. ಆದರೂ ಕೂಡ ತುಂಬ ಸುಸ್ತಾಗಿದೆ ಅಂತ ಹೇಳಿದರೆ ನೀವು ಕೂತ್ಕೊಂಡ್ಬಿಟ್ಟು ಸ್ವಲ್ಪ 10-15 ನಿಮಿಷ ನ್ಯಾಪ್ ತೊಗೋಬೋದು, ಕೂತ್ಕೊಂಡ್ಬಿಟ್ಟು ನಿದ್ರೆ ಮಾಡ್ಬೋದು. ಒಳ್ಳೆ ಚೇರಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು 15 ನಿಮಿಷನೋ 20 ನಿಮಿಷನೋ ನಿದ್ರೆ ಮಾಡಿ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗೋದು ಒಳ್ಳೆಯದು. ಆದರೆ ರಾತ್ರಿಯ ನಿದ್ರೆ ಏನಿದೆ, 9 ಗಂಟೆ ಆಯಿತು, 9:30 10 ಗಂಟೆಗೆ ನಿದ್ರೆ ಬರಲಿಕ್ಕೆ ಶುರು ಆಗ್ತಿದೆ, ಇಲ್ಲ ಸರ್ ನಾನು ಈ ಸೀರೀಸ್ ಮುಗಿಸ್ಲೇಬೇಕು, ಇವತ್ತು ಈ ಬುಕ್ ಮುಗಿಸ್ಲೇಬೇಕು ಸರ್, ನಾನು ಓದೋದು ಒಳ್ಳೇದಂತ ಹೇಳಿದಿರಾ ನೀವು ಅಂದ್ಕೊಂಡ್ಬಿಟ್ಟು 1:30 2 ಗಂಟೆ 3 ಗಂಟೆ ರಾತ್ರಿವರೆಗೂ ಕೂತ್ಕೊಂಡು ಡೈಲಿ ಇದೇ ರೀತಿ ಮಾಡ್ತಾಯಿದ್ರೆ ಆವಾಗ ಜನರಲ್ ವೀಕ್ನೆಸ್ ಶುರು ಆಗುತ್ತೆ. ಅದರ ಜೊತೆ ನಿಮಗೆ ನಿದ್ರೆ ಬರೋದೇ ಕಡಿಮೆ ಆಗಿಬಿಡುತ್ತೆ. ಇನ್ನೂ ಹಂಗೆ ಮುಂದೆ ಹೋಗ್ತಾ ಹೋದರೆ ಹೈಪರ್ ಟೆನ್ಷನ್ ಅಂತ ಕಾಯಿಲೆಗಳು ಬರುವ ಸಾಧ್ಯತೆಗಳಿರುತ್ತೆ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುವ ಸಾಧ್ಯತೆಗಳಿರುತ್ತೆ ನಿದ್ರೆನ ಸಪ್ರೆಸ್ ಮಾಡಿದರೆ.
ಅಂತ ಹೇಳ್ತಾ ಇಂದಿನ ಈ ಸಂಚಿಕೆ ಏನಿತ್ತು ಅದನ್ನ ಮುಗಿಸ್ತಾ ಇದ್ದೇನೆ. ಮುಂಬರುವ ಸಂಚಿಕೆಗಳಲ್ಲಿ ಮತ್ತಿಷ್ಟು ದಿನಚರಿಗೆ ಸಂಬಂಧಪಟ್ಟಂಥ ರೋಮಾಂಚಕಾರಿಯಾದಂಥ ವಿಷಯಗಳನ್ನು ತೊಗೊಂಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ.